ಇವತ್ತು ನಾವು ಈಸಿಯಾಗಿ ಎಲ್ಲರೂ ಹೀರೆಕಾಯಿಯಲ್ಲಿ ಪಲ್ಯ ಮಾಡ್ತಾರೆ ಮತ್ತು ಸಾಂಬಾರು ಮಾಡ್ತಾರೆ. ಬಟ್ ನಾವು ಇವತ್ತು ಹೀರೆಕಾಯಿಯಲ್ಲಿ ಈಸಿಯಾಗಿ ಯಾವ ಥರ ಚಟ್ನಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತೇಳಿದರೆ ನೋಡಿರಿ, ಇಲ್ಲಿ ನಾವು ಹೀರೆಕಾಯಿನ ಇಟ್ಕೊಂಡಿದ್ದೀವಿ, ಇಲ್ಲಿ ನೋಡಿ ಜೀರಿಗೆನ ಇಟ್ಕೊಂಡಿದ್ದೀವಿ, ಮತ್ತು ಶೇಂಗಾ ಬೀಜನ ಈ ಥರ ಹುರಿದಿಟ್ಕೊಂಡಿದ್ದೀವಿ, ಮತ್ತು ಇಲ್ಲಿ ನೋಡಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇಲ್ಲಿ ನೋಡಿ ಕಡಲೆನೂ ಇಟ್ಕೊಂಡಿದ್ದೀವಿ, ಹುರ್ಗಡ್ಲೆನೂ ಇಟ್ಕೊಂಡಿದ್ದೀವಿ, ಮತ್ತು ಇಲ್ಲಿ ಸ್ವಲ್ಪ ಕೊಬ್ಬರಿ ಮತ್ತು ಹುಣಸೆಹಣ್ಣು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೀರೆಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಹೀರೆಕಾಯಿನ ಈ ಥರ ಸಿಪ್ಪೆನ ಹೀರೆಕಾಯಿದು ಈ ಥರ ಸುಲ್ಕೊಳ್ಳೋಣ. ಹೀರೆಕಾಯಿದು ಮೇಲಿನ ಸಿಪ್ಪೆ ಎಲ್ಲ ಸುಲ್ಕೊಳ್ಳೋಣ ಫಸ್ಟಿಗೆ. ನೋಡಿರಿ ಇಲ್ಲಿ ಈ ಥರ, ನೋಡಿರಿ ಇಲ್ಲಿ ಈ ಥರ ಸಿಪ್ಪೆನೆಲ್ಲ ತೆಗಿಬೇಕು ಫ್ರೆಂಡ್ಸ್. ನೋಡಿರಿ ಈ ಥರ ನೀಟಾಗಿ ಸಿಪ್ಪೆನೆಲ್ಲ ತಕ್ಕೊತಾ ಇದ್ದೀವಿ ಫ್ರೆಂಡ್ಸ್ ಹೀರೆಕಾಯಿದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀವಿ. ಭಾಳ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಇದನ್ನು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ಅನ್ನದ ಜೊತೆಗೆ, ಮುದ್ದೆ ಜೊತೆಗೂ ಸಹ ತಿನ್ಬೋದು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಹೀರೆಕಾಯಿನ ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ. ಮತ್ತು ಇದ್ರ ಜೊತೆಗೆ ಒಂದು ಟೊಮಟೊ ಹಣ್ಣು ಸಹ ಹಾಕಬೇಕು. ನೋಡಿರಿ ಇಲ್ಲಿ ಈ ಥರ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾವು ಕಡಾಯಿ ಇಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಇದರಲ್ಲಿ ಸ್ವಲ್ಪ ಎಣ್ಣೆ, ನೋಡಿರಿ ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀವಿ ಇದರಲ್ಲಿ. ಈಗ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹೀರೆಕಾಯಿ, ಆ ಹೀರೆಕಾಯಿನ ಈ ಎಣ್ಣೆ ಒಳಗೆ ಹಾಕೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಹೀರೆಕಾಯಿನ ಇದರಲ್ಲಿ ಈಗ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ಫ್ರೈ ಆಗ್ತಾ ಇದೆ ಹೀರೆಕಾಯಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿರಿ ಇಲ್ಲಿ ಈ ಥರ ಹೀರೆಕಾಯಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ನಮ್ಮದು. ನೋಡಿರಿ ಇಲ್ಲಿ ಈ ಥರ ಆಗ್ತಾ ಇದೆ ಹೀರೆಕಾಯಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಇದು ಹೀರೆಕಾಯಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ರೆಡಿ ಆಗಿದೆ. ನೋಡಿರಿ ಇಲ್ಲಿ ಈ ಥರ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತೇಳಿದರೆ, ನಾವು ಹೀರೆಕಾಯಿ ಆದಮೇಲೆ ಈ ಥರ ಹಸಿಮೆಣ್ಸಿನ್ಕಾಯಿನ ಈ ಥರ ಹಾಕಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿರಿ ಇಲ್ಲಿ ಇದನ್ನು ಫ್ರೈ ಮಾಡ್ಕೊಂಡು ಆಯಿತು ಹಸಿಮೆಣ್ಸಿನ್ಕಾಯಿನ.
ಈಗ ಏನು ಮಾಡಬೇಕಪ್ಪ ಅಂದರೆ ಈ ಟೊಮಾಟೊ ಹಣ್ಣು ಐತಲ್ಲ ಒಂದೇ ಒಂದು ಟೊಮಾಟೊ ಹಾಕ್ತಿದ್ದೀವಲ್ಲ, ಯಾಕಂದರೆ ಒಂದು ಟೊಮಾಟೊ ಹಾಕ್ತಿರೋದು, ಹುಣಸೆಹಣ್ಣು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್ ಚಟ್ನಿಯಲ್ಲಿ. ಅದಕ್ಕೋಸ್ಕರ ಒಂದು ಟೊಮಾಟೊನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ನಾವು ಈ ಚಟ್ನಿಗೆ. ನೋಡ್ರಿ, ಈ ಟೊಮಾಟೊ ಹಣ್ಣನ್ನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಆಯಿಲಲ್ಲಿ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈ ಥರ ಫ್ರೈ ಮಾಡ್ಕೊಂಡ್ವಿ. ಹೀರೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಟೊಮೆಟೊ ಹಾಕಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಂಡ್ವಿ. ಈಗ ಚಟ್ನಿ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಈಗ ಚಟ್ನಿನ ಮಾಡೋಣ. ಅದಕ್ಕೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇದರಲ್ಲಿ ಹಾಕೋಣ. ಕೊಬ್ಬರಿ ಹಾಕಾಯಿತು, ಈಗ ಕಡಲೆ ಹಾಕೋಣ. ನೋಡಿರಿ, ಇಲ್ಲಿ ಕಡಲೆನ ಹಾಕ್ತಾ ಇದ್ದೀವಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿನ ಹಾಕೋಣ. ಆಮೇಲೆ ಬೆಳ್ಳುಳ್ಳಿ, ಹುಣಸೆಹಣ್ಣು, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ, ಆಮೇಲೆ ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ದೀವಲ್ಲ, ಶೇಂಗಾ ಬೀಜನೂ ಇದರಲ್ಲಿ ಹಾಕೋಣ. ಆಮೇಲೆ ಸ್ವಲ್ಪ ಜೀರಿಗೆನೂ ಹಾಕೋಣ ಇದರಲ್ಲಿ. ನೆಕ್ಸ್ಟು ಟೊಮಾಟೊ ಹಣ್ಣನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಒಂದು ಟೊಮಾಟೋನು ಇದರಲ್ಲಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಸ್ವಲ್ಪ ಇದನ್ನು ಚಟ್ನಿನ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈಗ ನಾವು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಈ ಚಟ್ನಿಯಲ್ಲಿ. ನೋಡಿರಿ ಫ್ರೆಂಡ್ಸ್, ಈ ಥರ ನಾವು ಚಟ್ನಿನ ರುಬ್ಕೊಂಡಿದ್ದೀವಿ. ಈಗ ಏನು ಮಾಡಬೇಕಪ್ಪ ಅಂತೇಳಿದರೆ, ಸ್ವಲ್ಪ ಚಟ್ನಿ ಇದರಲ್ಲಿಂದ ತೆಗೆದು ಈಗ ನಾವು ಫ್ರೈ ಮಾಡಿದ್ದೀವಲ್ಲ, ಈ ಫ್ರೈ ಮಾಡಿರೋ ಹೀರೆಕಾಯಿನ ಇದರಲ್ಲಿ ಹಾಕಿ ಇದನ್ನು ಒಂದು ಸ್ವಲ್ಪ ರುಬ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಈ ಥರ ಈಗ ಇದನ್ನು ನೋಡಿರಿ ಫ್ರೆಂಡ್ಸ್, ಹೀರೆಕಾಯಿನೂ ಈ ಥರ ಚಟ್ನಿ ಥರ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಚಟ್ನಿನ. ನೋಡಿರಿ, ಹೀರೆಕಾಯಿನೂ ಈ ಥರ. ಈಗ ನಾವು ಅದು ಚಟ್ನಿ ಮಾಡ್ಕೊಂಡಿದ್ವಲ್ಲ, ಆ ಚಟ್ನಿಯಲ್ಲಿ ಈ ಹೀರೆಕಾಯಿನ ಈ ಥರ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿರಿ, ಈ ಥರ. ನೋಡಿರಿ ಫ್ರೆಂಡ್ಸ್, ಇದನ್ನೆಲ್ಲ ಈ ಥರ ಪೇಸ್ಟ್ ಮಾಡ್ಕೊಂಡಾಯಿತು ಚಟ್ನಿನ. ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡಿದ್ದೀವಿ, ಅದರಲ್ಲಿ ಎಣ್ಣೆನ ಹಾಕ್ತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ, ಈಗ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಕರಿಬೇವು ಸೊಪ್ಪನ್ನು ಹಾಕೋಣ. ಈಗ ಇದರಲ್ಲಿ ಒಂದೆರಡು ಉದ್ದಿನಬೇಳೆನ ಹಾಕೋಣ ಒಗ್ಗರಣೆಗೆ. ನೋಡ್ರಿ, ಇಲ್ಲಿ ಉದ್ದಿನಬೇಳೆನ ಹಾಕಿದ್ದೀವಿ ನಾವು. ಈಗ ನೆಕ್ಸ್ಟು ನಾವು ಇದರಲ್ಲಿ ಸಾಸಿವೆನ ಹಾಕೋಣ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆನ ಹಾಕೋಣ ಇದರಲ್ಲಿ. ನೋಡ್ರಿ, ಇಲ್ಲಿ ಒಗ್ಗರಣೆಗೆ. ಈಗ ನೆಕ್ಸ್ಟು ಒಣಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಒಂದೆರಡು ಒಣಮೆಣ್ಸಿನ್ಕಾಯಿನ ಇದರಲ್ಲಿ ಹಾಕೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈಗ ನಮ್ಮದು ಇಲ್ಲಿ ಒಗ್ಗರಣೆ ರೆಡಿ ಆಯಿತು ಫ್ರೆಂಡ್ಸ್. ಈಗ ನಾವು ಇದರಲ್ಲಿ ಚಟ್ನಿನ ಆ್ಯಡ್ ಮಾಡೋಣ. ಹೀರೆಕಾಯಿ ಚಟ್ನಿನ ನೋಡಿರಿ ಫ್ರೆಂಡ್ಸ್ ಆ್ಯಡ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಚಟ್ನಿ ಒಗ್ಗರಣೆ ಆಗ್ತಾ ಇದೆ. ಈಗ ಇದರಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾವು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಾವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ ತಿನ್ನಬೇಕು ಅಂತೇಳಿದ್ರೆ ಸ್ವಲ್ಪ ಗಟ್ಟಿಯಲ್ಲೇ ಇರಬೇಕು ಚಟ್ನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ನಾವು ಮುದ್ದೆ ಮತ್ತು ಅನ್ನದ ಜೊತೆಗೆ ತಿನ್ನಬೇಕು ಅಂತೇಳಿದ್ರೆ ನೀರು ಜಾಸ್ತಿ ಯೂಸ್ ಮಾಡಿಕೊಂಡು ಚಟ್ನಿನ ತೆಳ್ಳಗೆ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಸ್ವಲ್ಪ ನಾವು ಉಪ್ಪು ಫಸ್ಟು ಚಟ್ನಿ ಮಾಡಬೇಕಾದ್ರೆ ಸ್ವಲ್ಪ ಹಾಕಿದ್ವಿ. ಈಗ ನಾವು ನೀರೆಲ್ಲ ಆ್ಯಡ್ ಮಾಡಿದ್ದೀವಲ್ಲ, ಆವಾಗ ಚಟ್ನಿದು ಟೇಸ್ಟ್ ನೋಡ್ಕೊಂಡು ನಾವು ಉಪ್ಪು ಹಾಕಬೇಕೋ ಬೇಡ ಅಂತ ಆಮೇಲೆ ನಾವು ಸ್ವಲ್ಪ ಉಪ್ಪನ್ನು ಹಾಕೋಣ ಫ್ರೆಂಡ್ಸ್. ಸ್ವಲ್ಪ ಒಂದು ಚುಟ್ಕಿಯಷ್ಟು ಅರಿಶಿನ ಹಾಕೋಣ. ನೋಡಿರಿ ಫ್ರೆಂಡ್ಸ್, ನಮ್ಮದು ಹೀರೆಕಾಯಿ ಚಟ್ನಿ ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಹೀರೆಕಾಯಿ ಚಟ್ನಿ ರೆಸಿಪೀಸ್ದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಮಾಡೋದು ನಮಗೆ ಭಾಳ ಮುಖ್ಯ. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ
ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.